ನಮ್ಮಲ್ಲಿನ ಜ್ಞಾನದ ಬಗ್ಗೆ ತಿಳಿ ಹೇಳುವ ಸಂಸ್ಕೃತಿ ಇದೆ. ಮಧ್ವಾಚಾರ್ಯರ ಚಿಂತನೆಗೆ ನಾವೆಲ್ಲರೂ ಬೆಳೆಯುವ ವಾತಾವರಣ ನಿರ್ಮಾಣವಾಗಬೇಕಾಗಿದೆ. ದೇವರ ಬಗ್ಗೆ ಎಷ್ಟೇ ಜಿಜ್ಞಾಸೆಗಳಿದ್ರೂ ಕೂಡ ನಮ್ಮಲ್ಲಿನ ಆತ್ಮವಿಮರ್ಶೆಯಿಂದ ನಾವು ಮತ್ತೊಬ್ಬರನ್ನ ಕಾಣಬೇಕು ಅಂತ ಉಡುಪಿ ಅದಮಾರು ಮಠದ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಟೀಲಿನ ಶ್ರೀ ದುರ್ಗಾ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊಡೆತೂರು ಉಡುಪ ಫ್ಯಾಮಿಲಿ ಫೌಂಡೇಶನ್ ಟ್ರಸ್ಟ್ನ ಸಂಯೋಜನೆಯಲ್ಲಿ ನಡೆದ ದತ್ತಿ ಉಪನ್ಯಾಸ ಕೃತಿ ಬಿಡುಗಡೆ ಮತ್ತು ಗೌರವಾರ್ಪಣೆಯ ಕಾರ್ಯಕ್ರಮದಲ್ಲಿ ಮನ್ಮಧ್ವಾಚಾರ್ಯರ ತತ್ವ ವಿಶ್ಲೇಷಣೆ ಹಾಗೂ ನಾಡಿಗೆ ಶ್ರೀಕೃಷ್ಣ ಪರಮಾತ್ಮ ಸಂದೇಶದ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ಮಗುವಿನ ಕೈಯಲ್ಲಿ ಇದ್ದಂತಹ ತಿಂಡಿಯನ್ನು ತೆಗೆದು ಮಗುವಿನ ಬಾಯಿಗೆ ಇಡುವ ಕೆಲಸ ಅಮ್ಮ ಮಾಡುವಂತೆ ಆಚಾರ್ಯರು ಆ ಕೆಲಸವನ್ನು ಮಾಡಿದರು. ನಮ್ಮ ದಕ್ಷಿಣ ಭಾರತ 3 ಆಚಾರ್ಯರನ್ನು ಕೊಟ್ಟಿದೆ ಸಮಾಜಕ್ಕೆ. ಉತ್ತರ ಭಾರತ ಹೇಗೆ ದೇವರನ್ನು ಕೊಟ್ಟಿದೆ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇವರದೆಲ್ಲ ಅವತಾರ ಆದ ಉತ್ತರ ಭಾರತ. ಮಂಗಳೂರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟರಾಯ ಪ್ರಭು ಅವರು ಮಾತನಾಡಿ, ಕೋವಿಡ್-19 ಚಿಕಿತ್ಸೆಯ ಇತಿಹಾಸ, ಪುರಾತನ, ವರ್ತಮಾನ ಹಾಗೂ ಭವಿಷ್ಯದ ಆಗುಹೋಗುಗಳ ವಿಷಯದ ಬಗ್ಗೆ ಮಾತನಾಡಿ, ವೈದ್ಯರ ಹಾಗೂ ಆರೋಗ್ಯ ಕಾರ್ಯಕರ್ತರಿಗೆ ಸವಾಲಾಗಿದ್ದ ಕೋವಿಡ್-19 ಬಗ್ಗೆ ಏನೆಲ್ಲ ಜಾಗೃತಿ, ಎಚ್ಚರಿಕೆ ಮೂಡಿಸಲು ಸರ್ಕಾರದ ಸಮನ್ವಯದೊಂದಿಗೆ ಜನರ ನಡುವೆ ಇರುವ ಸಂವಹನವನ್ನು ನಿಭಾಯಿಸಿದ್ದು ಅವಿಸ್ಮರಣೀಯ. ಆರೋಗ್ಯದ ಬಗ್ಗೆ ಇರುವ ಕಾಳಜಿ ಹಾಗೂ ಹೆದರಿಕೆಯನ್ನ ವೈದ್ಯಕೀಯ ಕ್ಷೇತ್ರ ಸಮರ್ಥವಾಗಿ ನಿಭಾಯಿಸಿದ ಟೀಕೆಗಳನ್ನು ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಎಂದರು. The objectives and I'll carry forward the plans that he has laid before us, maybe with a little bit of small variations here and there, but the true painting will remain his. We will only be adding a little bit of color here and there. And I pay my warm regards and compliments. ಈ ಸಂದರ್ಭದಲ್ಲಿ ಮಣಿಪಾಲ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಹಾಗೂ ಪ್ರೊಫೆಸರ್ ಎಚ್. ವಿನೋದ್ ಭಟ್ ಮತ್ತು ರೋಟರಿ ಜಿಲ್ಲಾ ಗವರ್ನರ್ ರಾಜಾರಾಮ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಸಚ್ಚಿದಾನಂದ ಉಡುಪ ಅವರ ಆತ್ಮಚರಿತ್ರೆ ಸಮರ್ಪಣೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಕಟೀಲು ಸಂಜೀವನಿ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುರೇಶ್ ರಾವ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಕಟೀಲು ಕ್ಷೇತ್ರದ ಅನಂತ ಪದ್ಮನಾಭ ಸರಣ್ಣ, ಗೋಪಾಲಕೃಷ್ಣ ಸರಣ್ಣ, ದೇವಳದ ಬಿಪಿನ್ ಪ್ರಸಾದ್, ಕೊಡೆತೂರು ಉಡುಪ ಫ್ಯಾಮಿಲಿ ಫೌಂಡೇಶನ್ ಟ್ರಸ್ಟ್ನ ಸಂಚಾಲಕ ಡಾಕ್ಟರ್ ಎನ್ ಉಡುಪ, ಅಧ್ಯಕ್ಷ ಡಾಕ್ಟರ್ ಕೆ ಭಾಸ್ಕರ್ ಉಡುಪ, ಕಾರ್ಯದರ್ಶಿ ಭುವನಭಿರಾಮ ಉಡುಪ ಉಪಸ್ಥಿತರಿದ್ದರು. ನರೇಂದ್ರ ಕೆರೆಕಾಡು, ವಿ4 ನ್ಯೂಸ್, ಮುಲ್ಕಿ.